ಸಂವಿಧಾನ ದಿನ ಅಂತ ಯಾಕೆ ಕರೀತೀವಿ? ಹೇಳಪ್ಪ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದರು. ಯಾಕಂದರೆ ಅವರು ಅಂಗೀಕಾರ ಮಾಡಲಾಯಿತು. ಅಂಬೇಡ್ಕರ್ ಅವರು ಹಲವಾರು ಜಾತಿಗಳಿದ್ದು ಅದರಲ್ಲಿ ಕೀಳು ಜಾತಿಗಳು, ಮೇಲು ಜಾತಿಗಳು ಅಂತ ಇದ್ದು ಅದರಲ್ಲಿ ನಾವು ಯಾವುದೇ ಒಂದು ಜಾತಿಯಲ್ಲಾಗಿ ನಾವು ಸಮಾನರಾಗಿರಬೇಕು ಮತ್ತು ಸಮಾನತೆಯಿಂದಿರಬೇಕು, ಸ್ವಾತಂತ್ರ್ಯರಾಗಿರಬೇಕು ಅಂತಂದ್ಬಿಟ್ಟು ಈ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಮತ್ತು ನಾವು ಎಲ್ಲರೂ ಕೆಳವರ್ಗದವರೇ ಅಲ್ಲ, ಮೇಲ್ವರ್ಗದವರು ಇರ್ತಾರೆ. ನಾವೆಲ್ಲರನ್ನೂ ಕೆಳವರ್ಗದವರನ್ನು ಮೇಲ್ವರ್ಗದವರನ್ನು ಸಮಾನತೆಯಿಂದ ಕಾಣುವುದೇ ಸಂವಿಧಾನವೆಂದು ಜಾರಿಗೆ ತಂದಿದೆ. ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡ್ಮೇಲೆ ದೇಶಕ್ಕೆ ಒಂದು ಹೊಸ ಸರ್ಕಾರದ ಅವಶ್ಯಕತೆ ಇರುತ್ತೆ. ಸರ್ಕಾರದ ರಚನೆಯ ಜೊತೆಗೆ ಇಡೀ ಬೃಹತ್ತಾದ ಭಾರತ ದೇಶವನ್ನ ಆಡಳಿತ ನಡೆಸಲಿಕ್ಕೋಸ್ಕರ ಒಂದು ಕಾನೂನುಗಳ ವ್ಯವಸ್ಥೆ ಬೇಕು. ಆ ಕಾನೂನುಗಳನ್ನ ರಚನೆ ಮಾಡ್ಲಿಕ್ಕೋಸ್ಕರ ಅಥವಾ ದೇಶಕ್ಕೆ ಬೇಕಾದ ನಿಯಮಗಳನ್ನು ರಚನೆ ಮಾಡೋಕ್ಕೋಸ್ಕರ ನಮ್ಮಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಮಾಡಿ ಆ ಒಂದು ಕೆಲಸವನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಏನ್ ಮಾಡಲಾಯಿತು, ವಹಿಸ್ಕೊಟ್ಟಾಯ್ತು. ಸರಿನಾ? ಆ ದಿಸೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡ್ತಾರೆ. ರಚನೆ ಮಾಡಿದ್ಮೇಲೆ ಅದನ್ನ ದಿನಾಂಕ 26 ನವೆಂಬರ್ 1949ನೇ ಇಸ್ವಿಯಂದು ಅದನ್ನೇನ್ ಮಾಡ್ತಾರೆ, ಅಂಗೀಕಾರ ಮಾಡ್ತಾರೆ. ಅಂದ್ರೆ ಜಾರಿಗೆ ಬರೋದಕ್ಕಿಂತ ಮುಂಚೆ ಅಂಗೀಕಾರ ಅಂತ ಮಾಡ್ಬೇಕು. ಅಂಗೀಕಾರ ಅಂದ್ರೆ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆಯೋ ಇಲ್ಲೋ ಅಂತೇಳಿ ಅದನ್ನ ನೋಡ್ಕೊಳ್ಬೇಕು. ಯಾಕಂದ್ರೆ ಕಾನೂನು ಅನ್ನೋದು ಎಲ್ಲರಿಗೂ ಸರಿಯಾಗಿದೆಯೋ ಇಲ್ವೋ, ಸಮಾನತೆ ತಂದುಕೊಡುತ್ತೋ ಇಲ್ಲೋ ಅದನ್ನ ಅಂಗೀಕಾರ ಅಂತ ಮಾಡ್ತಾರೆ. ಅದನ್ನ ಅಂಗೀಕಾರಗೊಂಡ ದಿನ 26/11/1949. ಜಾರಿಗೆ ಬಂದ ದಿನ ಜನವರಿ 26, 1950 ಜಾರಿಗೆ ಬಂದಿತ್ತು. ಆ ದಿನವನ್ನು ಏನಂತ ಆಚರಿಸ್ತಾರೆ? ಏನಂತ ಆಚರಿಸ್ತಾರೆ? ಗಣರಾಜ್ಯೋತ್ಸವ ಅಂತ ಆಚರಿಸ್ತಾರೆ. ಇದು ಅಂಗೀಕಾರ ದಿನ ಅಂತೇಳಿ ಆಚರಣೆ ನನಗೆ ಸಿಗಲ್ಲ. ಪಟ್ಟಂತೆ ನಮ್ಮ 9ನೇ ತರಗತಿ ವಿದ್ಯಾರ್ಥಿಗಳು ಸಂವಿಧಾನದ ಆಶಯಗಳನ್ನ, ಸಂವಿಧಾನದ ಉದ್ದೇಶಗಳನ್ನ ಅವರೆಲ್ಲ ಇಲ್ಲಿ ಪಟ್ಟಿ ಮಾಡ್ಕೊಂಡು ಹಾಕಿದ್ದಾರೆ. ನಾವೀ ಕಾರ್ಯಕ್ರಮವನ್ನ ಸರ್ಕಾರಿ ಪ್ರೌಢಶಾಲೆ ಹುಳಿವಿಟ್ಟಿಯ ಮತದಾರರ ಸಾಕ್ಷರತಾ ಸಂಘ ಅಂತ ಇದೆ. ಮತದಾರರ ಸಾಕ್ಷರತಾ ಸಂಘದ ಅಡಿಯಲ್ಲಿ ನಾವಿವತ್ತು ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸರಿನಾ? ಓಕೆ. ಪ್ರತಿ ವಿದ್ಯಾರ್ಥಿಯು ಸಹಿತ ಅವ್ರಿಗೆ ಕೊಟ್ಟಂತಹ ವಿಷಯಗಳನ್ನ ಇಲ್ಲಿ ಬಂದು ಸ್ಪಷ್ಟವಾಗಿ ಏನ್ ಮಾಡಿ ಹೇಳಿ ಮುಗಿದ್ಮೇಲೆ ಅವ್ರಿಗೊಂದು ಜೋರಾದ ಚಪ್ಪಾಳೆಯನ್ನು ಸಹ ಹೊಡಿರಿ. ಈಗ ನಾವು ಭಾರತದ ಸಂವಿಧಾನದ ರಚನಾ ಸಭೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದನ್ನ ಹೇಳಲಿಕ್ಕೆ ಬರ್ತಾ ಇರೋರು ನಿಖಿಲ್, 9ನೇ ತರಗತಿ ವಿದ್ಯಾರ್ಥಿ. ಹೇಳೋದಕ್ಕಿಂತ ಮುಂಚೆ ತಮ್ಮ ಹೆಸರು ಹೇಳಬೇಕು, ತಮ್ಮ ತರಗತಿ ಹೇಳಬೇಕು, ಶಾಲೆ ಹೆಸರು ಹೇಳ್ಬಿಟ್ಟು ನೀವು ನಿಮ್ಮ ವಿಷಯ ಏನು ಅಂತ ಹೇಳಿ ಆಮೇಲೆ ಅದನ್ನ ಸ್ಟಾರ್ಟ್ ಮಾಡಿ. ನಾನು 9ನೇ ತರಗತಿ ಓದಿದ್ದೇನೆ. ಬಂದಿರುವ ವಿಷಯ ಭಾರತದ ಸಂವಿಧಾನದ ರಚನೆ. ಯಾವುದೇ ಒಂದು ಭಾರತದ ಯಾವುದೇ ಒಂದು ರಾಷ್ಟ್ರದಲ್ಲಿ ಯಾವುದೇ ಆಡಳಿತವನ್ನು ತತ್ವಗಳ ಆಗುವ ನಿಯಮಗಳ ಸಂಕಲನವೇ ಸಂವಿಧಾನ. ಯಾವುದೇ ಒಂದು ರಾಷ್ಟ್ರದಲ್ಲಿ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಸಭೆಯ ರಚನೆಗೆ ಮೂಲಭೂತ ಕರ್ತವ್ಯಗಳು ರಚನಾ ಸಭೆಯನ್ನು ಭಾರತದಲ್ಲಿ ಯಾವುದೇ ಒಂದು ಸರ್ಕಾರವು ಮೂಲಭೂತ ತತ್ವಗಳ ಹಾಗೂ ನಿಯಮಗಳನ್ನು ಅನುಸರಿಸಿ ಅಳವಡಿಸಿಕೊಂಡು ಆಡಳಿತವನ್ನು ನಡೆಸುತ್ತಾರೆ.
ಇಂತಹ ಮೂಲ ತತ್ವಗಳು ಹಾಗೂ ನಿಯಮಗಳ ಸಂಕಲನವೇ ಸಂವಿಧಾನ. ಯಾವುದೇ ಒಂದು ರಾಷ್ಟ್ರದ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ರಚನಾ ಸಭೆಯೊಂದರಲ್ಲಿ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು ಹಾಗೂ ಭಾರತದ ರಾಷ್ಟ್ರದ ಕಾಂಗ್ರೆಸ್ ಅಧಿವೇಶನವು ನಿರ್ಣಯಗಳನ್ನು ಒದಗಿಸುತ್ತದೆ. ಕ್ಯಾಬಿನೆಟ್ ನಿಯೋಗದ ಶಿಫಾರಸು ಮೇರೆಗೆ 1946 ಜುಲೈ 1 ರಚನಾ ಸಭೆಯು ರೂಪುಗೊಂಡಿತು. ರಚನಾ ಸಭೆಯ ಮೊದಲ ಸಭೆ ಡಿಸೆಂಬರ್ 9, 1946 ನಡೆಯಿತು. ಡಿಸೆಂಬರ್ 11, 1946 ರಾಜೇಂದ್ರ ಪ್ರಸಾದರನ್ನು ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಇದರಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ B.R. ಅಂಬೇಡ್ಕರ್, ಮೌಲಾನಾ ಅಬುಲ್ ಕಲಾಂ ಆಜಾದ್, M.C. ರಾಜಗೋಪಾಲಾಚಾರಿ, K.M. ಮುನ್ಷಿ, ರಾಮಕೃಷ್ಣ ಚಾರ್ ಹಾಗೂ ಕರ್ನಾಟಕದ ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ ಹಾಗೂ ಸಿದ್ದಲಿಂಗಯ್ಯ ಮುಂತಾದವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಂವಿಧಾನದ ಕರಡು ಸಮಿತಿ ರಚನೆ. ಸಂವಿಧಾನದ ಕರಡು ಸಮಿತಿ ರಚನೆಯು ರಾಷ್ಟ್ರದ ಸಭೆಯ ವಿಚಾರಗಳನ್ನು ವಿವರವಾಗಿ ಪರಿಶೀಲಿಸಲು 22 ಸಮಿತಿಗಳನ್ನು ಹಾಗೂ ಉಪ ಸಮಿತಿಗಳನ್ನು ರಚಿಸಿದೆ. ಅವುಗಳಲ್ಲಿ ಕರಡು ಸಮಿತಿ 1. ಇದರ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿದ್ದರು. ಇವರು ಇದಕ್ಕೆ ಅಪರೂಪದ ಕೊಡುಗೆಗಳನ್ನು ನೀಡಿದ್ದಕ್ಕೆ ಇವರನ್ನು ಸಂವಿಧಾನದ ಶಿಲ್ಪಿಯನ್ನು ಕರೆಯುತ್ತಾರೆ. ಇದರ ಸದಸ್ಯರಾದ K.M. ಮುನ್ಷಿ, T.T. ಕೃಷ್ಣಮಾಚಾರಿ ಸಭೆಯ ಅಧ್ಯಕ್ಷರಾಗಿದ್ದಾರೆ. 9ನೇ ತರಗತಿ GSPS ಗುಳಿಯಟ್ಟಿ, GHS ಗುಳಿಯಟ್ಟಿ. ನಾನು ಮಾಡ್ತಿರೋದು ಸಂವಿಧಾನದ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಹಾಗೂ ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1990ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನ ಸಭೆಯಲ್ಲಿ ಅಂಗೀಕರಿಸಿ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ. ಭಾರತದ ಸಂವಿಧಾನದ ಪ್ರಸ್ತಾವನೆಯ ಮುಖ್ಯಾಂಶಗಳು. ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮತ್ವ, ಸಮಾಜವಾದಿ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕತೆ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಐಕ್ಯತೆ ಮತ್ತು ಸಮಗ್ರತೆ. ಭಾರತದ ಸಂವಿಧಾನದ ಲಕ್ಷಣಗಳು: ಲಿಖಿತ ಮತ್ತು ಬೃಹತ್ ಸಂವಿಧಾನ,
ಭಾಗಶಃ ನಮ್ಯ ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟದ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನೀತಿ ನಿರ್ದೇಶನ ತತ್ವಗಳು, ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗ ವ್ಯವಸ್ಥೆ, ಏಕ ಪೌರತ್ವ, ಸಾರ್ವತ್ರಿಕ ಮತದಾನ, ವಯಸ್ಕರ ಪದ್ಧತಿ, ಪಕ್ಷ ಪದ್ಧತಿ, ದ್ವಿಸದನ ಶಾಸಕಾಂಗ, ಸರ್ಕಾರಿ ಪ್ರೌಢಶಾಲೆ ಗುಳಿಹಟ್ಟಿ. ನನಗೆ ಬಂದಿರುವ ವಿಷಯ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಸ್ಥಿತಿಯಾಗಿದೆ. ಸಾಮಾಜಿಕ ಅಂದ್ರೆ ಸಮಾಜದಲ್ಲಿ ವಾಸ ಮಾಡೋರು, ಆಮೇಲೆ ಮೇಲು ಕೀಳು ಅಂತ ಎಲ್ಲ ನೋಡಬಾರ್ದು. ಆಮೇಲೆ ನಾಗರಿಕ ಜೀವನ ನಡೆಸಲು ಮೂಲಭೂತ ಹಕ್ಕುಗಳು ಅಗತ್ಯ. ಈ ಹಕ್ಕುಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯ. 1978ರಲ್ಲಿ ಜಾರಿಗೆ ಬಂದ ಸಂವಿಧಾನದ 44ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ. ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳಿವೆ. ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. 6 ಮೂಲಭೂತ ಹಕ್ಕುಗಳು: ಸಮಾನತೆಯ ಹಕ್ಕು, ಎಲ್ಲರನ್ನು ಸಮವಾಗಿ ನೋಡಬೇಕು. ವಿಧಿ 14ರಿಂದ 18ನೇ ವಿಧಿ. ಸ್ವಾತಂತ್ರ್ಯದ ಹಕ್ಕು 19ರಿಂದ 28ನೇ ವಿಧಿ. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ನೇ ವಿಧಿ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ. ಹೀಗೆ ಮೂಲಭೂತ ಹಕ್ಕುಗಳು 6 ಇವೆ. ಮಾನಸ 9ನೇ ತರಗತಿ, GHS ಗೂಳಿಹಟ್ಟಿ. ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು 1. ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಈ ಹಕ್ಕು ಅಗತ್ಯವಾಗಿದ್ದು, ಶಾಸನಾತ್ಮಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆ ಕಲ್ಪಿಸಲಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿಗಿಂತ ಯಾರೂ ಶ್ರೇಷ್ಠರಲ್ಲ. ಪ್ರತಿಯೊಬ್ಬರಿಗೂ ರಾಜ್ಯದ ಕಾನೂನಿಗೆ ಬದ್ಧರಾಗಿರಬೇಕು. ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ಭೇದ ಭಾವ ಮಾಡಬಾರದು. ಸಾರ್ವಜನಿಕ ಸ್ಥಳಗಳು, ಅಂಗಡಿಗಳು, ಹೋಟೆಲ್ಗಳು, ಮನರಂಜನಾ ಸ್ಥಳಗಳು, ದೇವಾಲಯಗಳು ಮುಂತಾದ ಸ್ಥಳಗಳಲ್ಲಿ ಯಾರೊಬ್ಬರಿಗೂ ಪ್ರವೇಶ ನಿರಾಕರಿಸುವುದಿಲ್ಲ. ಸರ್ಕಾರಿ ಉದ್ಯೋಗ ಸೇರಲು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ದೊರಕಿಸಿದೆ. ಅಸ್ಪೃಶ್ಯತೆಯನ್ನು ಆಚರಿಸಲಾಗುತ್ತಿದೆ. ಜಾತಿ ಭೇದ ಭಾವ ಮಾಡಬಾರ್ದು. ಮುಖ್ಯವಾಗಿ ಜಾತಿ ಭೇದ ಭಾವ ಮೇಲು ವರ್ಗ ಕೀಳು ವರ್ಗ ಎಂದು ಹೇಳ್ಬಾರ್ದು. ಆಗಿನ ಕಾಲದಲ್ಲಿ ಮೇಲ್ಜಾತಿಯರು, ಕೆಳಜಾತಿಯರು, ನೀವು ಕೀಳು ವರ್ಗದವರು, ಅಸ್ಪೃಶ್ಯರು ನೀವು ಎಂದು ಎಲ್ಲರಿಗೂ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ನೀವು ಕೀಳು ವರ್ಗದವರು, ನಮ್ಮನ್ನ ಮುಟ್ಬೇಡಿ, ಎಲ್ಲದನ್ನೂ ಜಾತಿ ಭೇದ ಭಾವ ಜಾಸ್ತಿ ಅವರು ಮಾಡ್ತಾ ಇದ್ರು. ಆದರೆ ಕಾನೂನು ಬಂದಾದ್ಮೇಲೆ ಈಗ ಈ ಎಲ್ಲ ಜಾತಿ ಪದ್ಧತಿಯನ್ನು ವಿರೋಧಿಸಿ ಈಗ ಕಾನೂನು ಎಲ್ಲರಿಗೂ ಸಮಾನರು ಎಂದು ಈ ಸಮಾನತೆ ಹಕ್ಕಿನಿಂದ ಎಲ್ಲರಿಗೂ ಪ್ರಜೆಗಳಿಗೆ ತಿಳಿಸ್ಕೊಟ್ಟಿದೆ. ನನ್ನ ಹೆಸರು ಹರ್ಷಿತಾ, 9ನೇ ತರಗತಿ, GHS ಗುಳಿಹಟ್ಟಿ. ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು 1, 19ರಿಂದ 22ನೇ ವಿಧಿ. ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು ಬಹಳ ಮಹತ್ವ ಸ್ಥಾನ ಪಡೆದಿದೆ. ಈ ಹಕ್ಕಿನಡಿಯಲ್ಲಿ ಎಲ್ಲಿ ವಾಕ್ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಶಸ್ತ್ರರಹಿತ ಶಾಂತಿಯುತವಾಗಿ ಸಭೆ ಸೇರುವ ಸಂಘ ಸಂಸ್ಥೆಗಳು ಸ್ಥಾಪಿಸುವ, ಭಾರತಾದ್ಯಂತ ಸಂಚರಿಸುವ, ವಾಸಿಸುವ, ಯಾವುದೇ ವೃತ್ತಿ ಹೊಂದುವ ಸ್ವಾತಂತ್ರ್ಯ
ವೃತ್ತಿ ಹೊಂದುವ ಸ್ವಾತಂತ್ರ್ಯ ನೀಡಲಾಗಿದೆ. ಪೌರರಿಗೆ ಇದು ರಕ್ಷಣಾತ್ಮಕ ಹಕ್ಕಾಗಿದ್ದು, ಸಹಕಾರವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ ಮತ್ತು ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ನಮ್ಮ ಎಲ್ಲರ ಹತ್ರನೂ ಆಗಿನ ಕಾಲದಲ್ಲಿ ರಾಜ ಅಥವಾ ರಾಜರು ಮಂತ್ರಿಗಳು ಆ ಕಾಲದಿಂದಲೂ ಯಾರಿಗೂ ಸ್ವಾತಂತ್ರ್ಯ ತನ್ನದೇ ಆದಂತಹ ಸ್ವಾತಂತ್ರ್ಯ ಹಕ್ಕಿರ್ಲಿಲ್ಲ. ರಾಜ ಹೇಳ್ದಂಗೆ ಕೇಳಬೇಕಿತ್ತು ಅಥವಾ ಮಂತ್ರಿ ಹೇಳ್ದಂಗೆ ಕೇಳಬೇಕಿತ್ತು, ಊರಿನ ಜನರು ಹೇಳ್ದಂಗೆ ಅಥವಾ ಮುಖ್ಯಾಧ್ಯಕ್ಷರು ಹೇಳ್ದಂಗೆ ಕೇಳಬೇಕಿತ್ತು. ಅವ್ರದ್ದೇ ಆದಂತಹ ಸ್ವಾತಂತ್ರ್ಯ ಇರಲಿಲ್ಲ. ಎಲ್ಲರಲ್ಲೂ ಒಂದು ಮನೋಭಾವನೆ ಬರ್ತಿತ್ತು, ನಾವ್ಯಾಕೆ ಸ್ವಾತಂತ್ರ್ಯವರಾಗಿರ್ಬಾರ್ದು, ನಾವ್ಯಾಕೆ ನಮ್ಮಲ್ಲಿ ನಾವು ಇರಬಾರ್ದು, ನಮ್ಮದೇ ಜೀವನವನ್ನು ನಾವು ಯಾಕೆ ಕಟ್ಕೋಬಾರ್ದು, ನಾವು ಯಾಕೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬಾರ್ದು, ನಮ್ಮ ಸಂಬಳಕ್ಕೆ ನಾವೇ ಯಾಕೆ ಬಳಸಬಾರ್ದು ಅನ್ನೋ ಮನೋಭಾವನೆ ಬರ್ತಿತ್ತು. ಎಲ್ಲರಲ್ಲಿ ಆ ಮನೋಭಾವನೆ ಬರೋದಕ್ಕೆ ಈ ಸಂವಿಧಾನ ರಚನೆಯನ್ನು ಜಾರಿಗೆ ತಂದಿದೆ. ಇವತ್ತು ಪ್ರತಿಯೊಬ್ಬ ರಾಜರು ಹೇಳ್ದಂಗೆ ಕೇಳ್ಬೇಕಲ್ಲ, ನಾವು ನಮ್ಮದೇ ಆದ ಲೋಕದಲ್ಲಿ ನಾವು ಇಲ್ವಲ್ಲ ಅನ್ನೋ ಜನರಲ್ಲಿ ಒಂದು ಕೊರಗು ಸಹ ಇರ್ತಿತ್ತು. ಆ ಕೊರಗಿಗೆ ನಮಗೆ ಮುಕ್ತಿ ಸಿಕ್ಕಿದ್ದು ಕಾನೂನು ಬಂದಾಗ. ಕಾನೂನು ಬದ್ಧವಾಗಿ ನಾವೆಲ್ಲವನ್ನು ಈಗ ನಿಭಾಯಿಸ್ಕೊಂತ ಹೋಗ್ತಿದ್ದೀವಿ. ಕಾನೂನು ಬಂದ ಮೇಲೆ ನಮಗೆ ಅನಿಸ್ತಾ ಇದೆ, ಈಗ ನಾವು ಸ್ವತಂತ್ರ ಪೂರ್ವಕರಾಗಿದ್ದೀವಲ್ಲ, ನಮ್ಮ ಹಕ್ಕುಗಳನ್ನ ಯಾರು ಕಸ್ಕೊಂತಿಲ್ವಲ್ಲ, ನಾವು ಹಣಕಾಸು ಕಂದಾಯ ಅಥವಾ ಇವುಗಳೆಲ್ಲ ಕಟ್ಬೇಕಾಗಿಲ್ವಲ್ಲ, ರಾಜರ ಮಾತು ಕೇಳ್ಬೇಕಾಗಿಲ್ವಲ್ಲ, ನಮ್ಮದೇ ಲೋಕದಲ್ಲಿ ನಾವು ನಿಂತ್ಕೋಬೋದಾಗಿತ್ತಲ್ಲ ಅನ್ನೋ ಒಂದು ಮನಸ್ಥಿತಿ ಬರ್ತಾ ಇದೆ. ಇಷ್ಟನ್ನ ನಾನು ವ್ಯಕ್ತಪಡಿಸ್ತಾ ಓದುತ್ತಿದ್ದೇನೆ. GHS ಗೂಳಿಹಟ್ಟಿ. ಶೋಷಣೆಯ ವಿರುದ್ಧ ಹಕ್ಕು 23ರಿಂದ 24ನೇ ವಿಧಿ. ಈ ಹಕ್ಕು ಯಾವುದೇ ನಾಗರಿಕನ ಮೇಲೆ ನಡೆಯಬಹುದಾದ ಯಾವುದೇ ರೀತಿಯ ಶೋಷಣೆಯನ್ನು ನಿರ್ಬಂಧಿಸಿ ಸಂವಿಧಾನಾತ್ಮಕ ರಕ್ಷಣೆ ನೀಡುತ್ತದೆ. ಈ ಹಕ್ಕಿನ ಪ್ರಮುಖ ಗುರಿ ಮಹಿಳೆಯರು, ಮಕ್ಕಳು ಮತ್ತು ಬಡವರು, ದುರ್ಬಲ ವರ್ಗಗಳಿಗೆ ಸೇರಿದವರನ್ನು ಶೋಷಣೆಯಿಂದ ರಕ್ಷಿಸುವುದಾಗಿದೆ. ಈ ಹಕ್ಕಿನ ಅಡಿಯಲ್ಲಿ ಬಲವಂತದ ದುಡಿಮೆಯನ್ನು ನಿಷೇಧಿಸಲಾಗಿದೆ. 14 ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಕೆಲಸಗಳಿಗೆ ನೇಮಿಸಿಕೊಳ್ಳುವಂತಿಲ್ಲ. ಶೋಷಣೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಕನಿಷ್ಠ ಕೂಲಿ 1948, ವರದಕ್ಷಿಣೆ ನಿಷೇಧ ಕಾಯ್ದೆ 1987, ಸತಿ ನಿಷೇಧ ಕಾಯ್ದೆ 1987, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005, ಅನೈತಿಕ ಮಾರಾಟ ತಡೆ 1956, ಮಾನವನ ಹಕ್ಕುಗಳು ರಕ್ಷಣಾ ಕಾಯ್ದೆ 1993. ಇಷ್ಟೇ ಹೇಳುತ್ತಾ ನನ್ನ ಮಾತನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ 14 ವರ್ಷದ ಕಡಿಮೆ ವಯಸ್ಸಿನ ಮಕ್ಕಳನ್ನ ಗಣಿ, ಕಾರ್ಖಾನೆ ಅಥವಾ ಹೋಟೆಲ್ ಇಲ್ಲೆಲ್ಲ ಹೊಲಗಳಲ್ಲಿ ಯಾಕೆ ಕೆಲಸಕ್ಕೆ ಸೇರಿಸ್ಕೋಬಾರ್ದು? 14 ವಯಸ್ಸಿನ ಕಡಿಮೆ ಇರುವ ಮಕ್ಕಳಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಸುಸ್ತಾಗುತ್ತೆ ಮತ್ತು ಅವರಿಗೆ ಶಕ್ತಿ ಇರುವುದಿಲ್ಲ. ಅದಕ್ಕಾಗಿ ಅಪಾಯಕಾರಿ ಕೆಲಸಗಳಿಗೆ ನೇಮಿಸಿಕೊಳ್ಳುವಂತಿಲ್ಲ. ಇನ್ಯಾರು ಹೇಳ್ತೀರಾ? ಹೇಳಿ ಆ ಕಡೆ ಕೊಡು. ಮಿಸ್, ಅವರಿಗೆ ಓದಬೇಕು ಅನ್ನೋ ಆಸೆ ಇರುತ್ತೆ ಮಿಸ್. ಮತ್ತೆ ಯಾವುದೇ ಕೆಲಸಕ್ಕೂ ಆಗೋದು ಓದಿನ ಮೇಲೆ ಎಲ್ಲ ರೀತಿಯಲ್ಲಿ ಓದಬೇಕು, ಒಳ್ಳೆ ವಿದ್ಯಾರ್ಥಿ ಆಗಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಕೋಬೇಕು ಅಂತ. ಕೆಲ್ಸಕ್ಕೆ ಹೋದ್ರೆ ಶಿಕ್ಷಣ ಪಡ್ಕೊಳಕ್ಕೆ ಏನಾಗಲ್ಲ, ಸಾಧ್ಯ ಆಗಲ್ಲ. ಅಲ್ಲಿ ಶಿಕ್ಷಣ ಪಡ್ಕೊಂಡ್ರೆ ನಮ್ಮ ಮುಂದಿನ ಜೀವನ ಚೆನ್ನಾಗಿ ಇರುತ್ತೆ. ಅದಕ್ಕೆ ನೀವೆಲ್ಲ ಎಲ್ಲಿ ಬಂದಿರೋದು? ಶಾಲೆಗೆ ಬಂದ್ರು. ಸರಿನಾ? ಯಾವ ಮಗುನು ಶಾಲೆಯಿಂದ ಏನಾಗಬಾರ್ದು, ಹೊರಗೆ ಎಷ್ಟು ಹೇಳುತ್ತೆ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. 9ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೂಲಭೂತ ಹಕ್ಕುಗಳಲ್ಲಿ 4ನೇ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಭಾರತವು ಒಂದು ಜಾತ್ಯತೀತ ಅಥವಾ ಧರ್ಮನಿರಪೇಕ್ಷ ರಾಷ್ಟ್ರ. ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಅಂಗೀಕರಿಸಿಲ್ಲ. ಪೌರರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ
ಯಾವುದೇ ಧರ್ಮವನ್ನು ಸ್ವೀಕರಿಸುವ, ಪಾಲಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯ ಪಡೆದಿದ್ದಾರೆ. ಒಂದು ನಿರ್ದಿಷ್ಟ ಧರ್ಮವನ್ನು ಪ್ರೋತ್ಸಾಹಿಸಲು ತೆರಿಗೆ ಕೊಡಬೇಕೆಂದು ಒತ್ತಾಯಿಸುವಂತಿಲ್ಲ. ಧಾರ್ಮಿಕ ಸ್ಥಳಗಳನ್ನು ರಾಜಕೀಯ ಮತ್ತು ಇತರ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ. ಧರ್ಮವನ್ನು ಭಾರತ ಒಂದು ಎಂತ ದೇಶ? ಎಷ್ಟು ಒಂದು ಜಾತ್ಯತೀತ ಮತ್ತು ಧರ್ಮ ನಿರಪೇಕ್ಷ ರಾಷ್ಟ್ರ. ಧರ್ಮದವರು ಇದ್ದಾರೆ ನಮ್ಮಲ್ಲಿ. ನಮ್ಮ ದೇಶದಲ್ಲಿ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ, ಪಾರ್ಸಿ ಧರ್ಮ, ಇನ್ನೂ ಅನೇಕ ಧರ್ಮಗಳು ಇದ್ದಾವೆ ನಮ್ಮ ದೇಶದಲ್ಲಿ. ಆ ಧರ್ಮ ಈ ಧರ್ಮ ಅಂತ ಹೇಳಿ ಯಾರೂ ಭೇದ ಭಾವ ಮಾಡಬಾರ್ದು. ಮತ್ತೆ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕು ಅಂತ ಹೇಳಿ ನನ್ನ ಈ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೂಲಭೂತ ಹಕ್ಕುಗಳಲ್ಲಿ 5ನೇ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. 29ರಿಂದ 30ನೇ ವಿಧಿ. ದೇಶದಲ್ಲಿ ವಾಸಿಸುವ ಪೌರರು ತಮ್ಮದೇ ಆದ ವಿಭಿನ್ನ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಹೊಂದಿದ್ದಾರೆ ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸುವ, ಸಂರಕ್ಷಿಸುವ ಹಕ್ಕನ್ನು ಸಹ ಹೊಂದಿದ್ದಾರೆ. ರಾಜ್ಯದ ನಿರ್ವಹಣೆ ಅಥವಾ ರಾಜ್ಯದ ಅನುದಾನಕ್ಕೆ ಒಳಪಟ್ಟ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾತಿ, ಜನಾಂಗ, ಧರ್ಮ, ಲಿಂಗ ತಾರತಮ್ಯ ಇವುಗಳ ಆಧಾರದ ಮೇಲೆ ಯಾವ ಪೌರನಿಗೂ ಪ್ರವೇಶಾವಕಾಶ ನಿರಾಕರಿಸುವಂತಿಲ್ಲ. ಎಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರು ತಮ್ಮದೇ ಆದ ಸಂಸ್ಥೆಯನ್ನು ಸ್ಥಾಪಿಸುವ ಮತ್ತು ಅದರ ಆಡಳಿತ ನಿರ್ವಹಿಸುವ ಹಕ್ಕನ್ನು ಸಹ ಹೊಂದಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಯ ಉದ್ದೇಶದಿಂದ ಈ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಇವಾಗ ಎಲ್ಲ ಕಡೆ ಜಾಸ್ತಿ ಭೇದ ಭಾವ ಮಾಡ್ತಿದ್ದಾರೆ. ಈಗ ಉದಾಹರಣೆಗೆ ಯಾವ್ದಾರ ಒಂದು ದೇವರಿದ್ರು ಇದು ನಮ್ಮ ದೇವರು, ನಾವು ಅಷ್ಟೇ ಪೂಜೆ ಮಾಡಬೇಕು, ನಾವು ಮಾಡೋ ಜಾತ್ರೆ ಅಂತ ಪೂಜೆ ಮಾಡ್ತಾರಲ್ಲ ಮಿಸ್. ಅದಕ್ಕೆ ಯಾವ ಜೊತೆರು ಬೇರೆ ಭಾವ ಮಾಡಬಾರ್ದು, ಎಲ್ಲ ಜೊತೆರು ಒಂದೇ ಭಾಷೆ ಧರ್ಮಗಳೆಲ್ಲ ನಾನು 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಗುಡಿಹಟ್ಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಸಂವಿಧಾನದ 32ನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಅವಕಾಶ ಮಾಡಿಕೊಡಲಾಗಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಈ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದಿದ್ದಾರೆ. ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳಿಂದಾಗಲಿ ಧಕ್ಕೆ ಉಂಟಾದರೆ ಅವುಗಳ ಮೇಲೆ ನೇರವಾಗಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಅವರಿಗೆ ಅರ್ಜಿ ಸಲ್ಲಿಸಬಹುದು. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ ಅಧಿಕಾರಿ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯುತ್ತಾರೆ. ಈ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಈ ಕೆಳಕಂಡ ರಿಟ್ ಅರ್ಜಿಗಳನ್ನು ಸ್ವೀಕರಿಸಬಹುದು. ಇಷ್ಟು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಮೂಲಭೂತ ಕರ್ತವ್ಯ. ಹಕ್ಕು ಮತ್ತು ನಾಣ್ಯಗಳು. ಒಂದೇ ನಾಣ್ಯ 1976ರಲ್ಲಿ 48ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 1976ರಲ್ಲಿ 42 ತಿದ್ದುಪಡಿ ಕಾಯ್ದೆಯ ಮೂಲಕ 4ನೇ ಎ ಭಾಗದ 51A ವಿಧಿಯಲ್ಲಿ 51ನೇ ಎ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 2002ರಲ್ಲಿ 86ನೇ ವಿಧಿಯಲ್ಲಿ ತಿದ್ದುಪಡಿ ಕಾಯ್ದೆಯ ಮೂಲಕ 1ನೇ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 11ನೇ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಮೊದಲನೇದು ನಮ್ಮ ಸಂವಿಧಾನ
ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದು. ಮೂರನೇದು ಭಾರತದ ಬಹುಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು. ನಾಲ್ಕನೆಯದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆ ಮಾಡಬೇಕು. ಐದನೆಯದು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ಬಂದರೆ ಆಚಾರಗಳನ್ನು ತ್ಯಜಿಸಬೇಕು. ನಮ್ಮ ಸಂಘಟಿತ ಸಂಸ್ಕೃತಿಯನ್ನು ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು. ವೈಜ್ಞಾನಿಕ ಹಾಗೂ ಮಾನವೀಯತೆ ಗುಣಗಳ ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು. ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆ ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು. ತಂದೆ ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಮೂಲಭೂತ ಹಕ್ಕುಗಳಿಗಿರುವಂತೆ ಕರ್ತವ್ಯಗಳು ರಕ್ಷಣೆಗಳು ಇಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHS ಗೂಳಿಹಟ್ಟಿ. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಎರಡನೆಯದು ಸಾರ್ವಭೌಮತ್ವ. ಸಾರ್ವಭೌಮತ್ವವೇ ಸ್ವತಂತ್ರ ರಾಷ್ಟ್ರದ ಜೀವಾಳ. ಸಾರ್ವಭೌಮ ರಾಷ್ಟ್ರವಾದ ಭಾರತ ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚಿಸುತ್ತದೆ. ಇದು ರಾಷ್ಟ್ರದ ಸಾರ್ವಭೌಮ ಅಧಿಕಾರವನ್ನು ಎತ್ತಿ ಹಿಡಿಯುತ್ತದೆ. ಹೆಸರು ರಾಜೇಶ್ವರಿ. 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ವಿಶಿಷ್ಟ ಬಂದಿರೋ ಜಾತ್ಯತೀತತೆ. ಎಲ್ಲ ಧರ್ಮಗಳ ಸಮಾನತೆಯ ಕಾಣಬಹುದಾಗಿದೆ. ಜಾತ್ಯತೀತತೆ ಲೌಕಿಕ ಜೀವನಕ್ಕೆ ಸಂಬಂಧಿಸಿದಂತೆ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದೆ. ಜವಾಹರಲಾಲ್ ನೆಹರು ಅವರ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಸಾರ್ವಭೌಮತ್ವ ಸರ್ವಧರ್ಮ ಸಾರ್ವಭೌಮತ್ವವನ್ನು ಸರ್ವಧರ್ಮದ ಸಮನ್ವಯ. ಧನ್ಯವಾದಗಳು. 9ನೇ ತರಗತಿ GHS ಗೂಳಿಹಟ್ಟಿ. ಭಾರತದ ಪ್ರಸ್ತಾವನೆಯ ಮುಖ್ಯಾಂಶಗಳು. ಅದರಲ್ಲಿ ಪ್ರಜಾಸತ್ತಾತ್ಮಕತೆ. ಪ್ರಜಾಪ್ರಭುತ್ವವು ಒಂದು ಸರ್ಕಾರ ಪದ್ಧತಿಯಾಗಿದೆ. ಪ್ರೊಫೆಸರ್ ಜಾನ್ ರಾಬರ್ಟ್ ಸಿಲೆ ಅವರ ಪ್ರಕಾರ ಪ್ರತಿಯೊಬ್ಬರು ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ. ಭಾರತದಲ್ಲಿಯೂ ಸಹ ಪ್ರಜಾಪ್ರಭುತ್ವವಿದೆ. ಪ್ರಜೆಗಳು ಸಾರ್ವತ್ರಿಕ ಚುನಾವಣೆಗಳಲ್ಲಿ ತಮ್ಮದೇ ಆಯ್ಕೆಯಾದ ಪ್ರತಿನಿಧಿಗಳು ಮೂಲಕ ಆಡಲ್ಪಡುತ್ತಾರೆ. ಇಲ್ಲಿ ಪ್ರಜೆಗಳು ಪ್ರಭುಗಳಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಆಗಿದೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು. ನನ್ನ ಹೆಸರು ಲಾವಣ್ಯ. 9th ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ. GHS ಗೂಳಿಹಟ್ಟಿ. ಸಂವಿಧಾನದ ಪ್ರಸ್ತಾವನೆಯ ಮುಖ್ಯಾಂಶಗಳಲ್ಲಿ ನನಗೆ ಬಂದಿರೋ ವಿಷಯ ಗಣರಾಜ್ಯ. ರಾಷ್ಟ್ರದ ಮುಖ್ಯಸ್ಥರಾದ ನಿಗದಿತ ಅವಧಿಗೆ ಪ್ರಜೆಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ವ್ಯವಸ್ಥೆಯೇ ಗಣರಾಜ್ಯ.
ಇಂಗ್ಲೆಂಡ್ ಪ್ರಜಾಪ್ರಭುತ್ವದ ರಾಷ್ಟ್ರವಾದರೂ ಗಣರಾಜ್ಯವಲ್ಲ, ಏಕೆಂದರೆ ಇಂಗ್ಲೆಂಡ್ನ ಮುಖ್ಯಸ್ಥರಾದ ದೊರೆ ಅಥವಾ ರಾಣಿ ಆನುವಂಶಿಕವಾಗಿ ಮುಂದುವರಿಯುತ್ತಾರೆ. ಭಾರತದ ರಾಷ್ಟ್ರಾಧ್ಯಕ್ಷರಾದ ಪರೋಕ್ಷ ಚುನಾವಣಾ ವಿಧಾನದ ಮೂಲಕ ಆಯ್ಕೆಯಾಗುತ್ತಾರೆ. ಇಷ್ಟಾಗಿ ನನ್ನ ಮಾತು ನನಗೆ ಬಂದಿರುವ ವಿಷಯ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳಾಗಿವೆ. ಎಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುವುದೇ ಸಂವಿಧಾನದ ಮುಖ್ಯ ಗುರಿ. ಅಧಿಕೃತವಾಗಿ ದೊರಕಬೇಕಾಗುವುದನ್ನು ಪಡೆದುಕೊಳ್ಳುವುದೇ ನ್ಯಾಯ. ನನ್ನ ಹೆಸರು ಈಶ್ವರ್, GHS ಗುಳಿಯತ್ತಿ. ವಿಷಯ ಸ್ವಾತಂತ್ರ್ಯ. ಇತರ ಹಕ್ಕುಗಳಿಗೆ ಚ್ಯುತಿ ಬರದಂತೆ ನಮ್ಮ ಹಕ್ಕುಗಳನ್ನು ನಿರರ್ಥಕವಾಗಿ ಅನುಭವಿಸಿದ ಸ್ವಾತಂತ್ರ್ಯ. ಪ್ರಸ್ತಾವನೆಯಲ್ಲಿ ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ ಮತ್ತು ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ. ಉಪಾಸನಾ ಸ್ವಾತಂತ್ರ್ಯಗಳಿಗೆ ಅವಕಾಶ ಕಲ್ಪಿಸುವುದು ಪ್ರಜಾಪ್ರಭುತ್ವದ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯವು ಎಲ್ಲರ ಸರ್ವತೋಮುಖ ಬೆಳವಣಿಗೆಗೆ ಅತ್ಯವಶ್ಯಕ. ಸ್ವಾತಂತ್ರ್ಯ ಇಲ್ಲದ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲಾಗಿದೆ. ಇಷ್ಟೇ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್. ಸರ್ಕಾರಿ ಪ್ರೌಢಶಾಲಾ ಕ್ರಿಯತೆ ಸ್ವಾತಂತ್ರ್ಯದಂತೆಯೇ ಸಮಾನತೆಯು ಮುಖ್ಯ. ಇವೆರಡು ಒಂದೇ ನಾಣ್ಯದ 2 ಮುಖಗಳು. ಸಮಾನತೆಯು ಇಲ್ಲದೆ ಯಾವುದೇ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ. ಯಾವುದೇ ಧರ್ಮ, ಜಾತಿ, ಲಿಂಗ, ಬಣ್ಣ ಮತ್ತು ವಾಸಸ್ಥಳ ಮುಂತಾದವುಗಳು ಆಧಾರದ ಮೇಲೆ ತಾರತಮ್ಯವಿಲ್ಲ ಮಾಡಬಾರದು. ಸಮಾನತೆ ಸ್ಥಾನ ಮತ್ತು ಸಾಮಾಜಿಕ ಸಂಸ್ಥೆಯ ಆಧಾರದ ಮೇಲೆ ಸಮಾನತೆ ಎಂದು ಕರೆಯುತ್ತೇವೆ. ಇವುಗಳನ್ನು ಸಮಾನತೆ ಎಂದು ಎಲ್ಲರಿಗೂ ತಿಳಿದಿರಲಿ ಎಂದು ಇದರ ಆಧಾರವು ಆಶಯವಾಗಿದೆ. ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆ ಭ್ರಾತೃತ್ವದ ಅಗತ್ಯ. ಭೂಮಿಯ ಮೇಲೆ ವಾಸಿಸಲು ಜನರು ಮೇಲಕ್ಕೇಳು ಬಡವ ಬಳಿಕ ಬಿಳಿಯ ಕೆರಿಯ ಎಂಬ ಅಮಾನುಷ ಭೇದ ಭಾವ ಭ್ರಾತೃತ್ವ. ಜೈ ಹಿಂದ್, ಜೈ ಕರ್ನಾಟಕ. ಕೊಡು ನಮ್ಮ ಕೈಯಾಗೆ ಕೊಡಲ್ಲ ನಮಗೆ ಬಂದಿರುವ ವಿಷಯ ಐಕ್ಯತೆ ಮತ್ತು ಸಮಗ್ರತೆ. ಐಕ್ಯತೆ ಮೂಡಿಸುವ ಅಗತ್ಯವನ್ನು ಮನಗಾಣಿಸಲಾಗುತ್ತದೆ. ಒಬ್ಬೊಬ್ಬ ಏನ್ ಆಕ್ಟಿಂಗ್ ಅನ್ನೋದು ಅಗತ್ಯವನ್ನು ಮನಗಾಣಿಸಲಾಗುತ್ತದೆ. ಐಕ್ಯತೆ ಬೆಳೆಸಲಿಕ್ಕೋಸ್ಕರವೇ ರಾಷ್ಟ್ರದ ಸಂವಿಧಾನ, ರಾಷ್ಟ್ರದ ಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸಬೇಕು.
11 ಮೂಲಭೂತ ಕರ್ತವ್ಯಗಳಿವೆ. ಜಗತ್ತಿಯ ಏಕತೆಯೊಂದಿಗೆ ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾರತದ ಲಿಖಿತ ಮತ್ತು ಸಂವಿಧಾನ ಲಿಖಿತ ರೂಪದಲ್ಲಿದೆ. ಸರ್ಕಾರವು ಅಂಗಾಂಶ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ ರಚನೆ ಆಗಿದೆ. ನಮ್ಮ ಭಾರತದ ಸಂವಿಧಾನವು 22 ಭಾಗಗಳಾಗಿದ್ದಾವೆ. 8 ಅನುಸೂಚಿಕವಾಗಿದೆ ಮತ್ತು 395 ವಿಧಿಗಳಾಗಿದ್ದಾವೆ. 25 ಭಾಗಗಳಾಗಿ 12 ಅನುಸೂಚಿಕಾಗಿ ಮತ್ತು ಸುಮಾರು 480ರಲ್ಲಿ 70ಕ್ಕೂ ಹೆಚ್ಚು ವಿಧಿಗಳಾಗಿ ಒಳಗೊಂಡಿರುವ ಬೃಹತ್ ಸಂವಿಧಾನ ಎಂದು ಕರೆಯಲ್ಪಡುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಂದಿ ಪ್ರತ್ಯಕ್ಷೀಕರಣ, ಪರಮಾದೇಶ, ಪ್ರತಿಬಂಧಕಾಜ್ಞೆ, ಸರ್ಶಿಯೋರರಿ, ಕೋ ವಾರಂಟು. ಇದುವರೆಗೆ 9ನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಇಡೀ ಸಂವಿಧಾನ ಪಾಠನ ಒಂದು 10-12 ಚಾರ್ಟ್ಗಳಲ್ಲಿ ಇಡೀ ಸಂವಿಧಾನವನ್ನೇ ನಿಮ್ಗೆ ಇಲ್ಲಿ ಅನಾವರಣಗೊಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಬರ್ಕೊಂಡ್ ಬಂದಿದ್ದಾರೆ. ಸಂವಿಧಾನ ರಚನಾ ಸಭೆಯಿಂದ ಹಿಡಿದು ಸಂವಿಧಾನದ ಶಿಲ್ಪಿ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ರಚನೆ ಮಾಡಿದ್ಮೇಲೆ ಭಾರತದ ಸಂವಿಧಾನ ಲಿಖಿತ ಮತ್ತು ಬೃಹತ್ ಸಂವಿಧಾನ. ಓಕೆ, ಇಡೀ ಸಂವಿಧಾನವನ್ನ ನಾವು ಇದ್ರಲ್ಲಿ ತಿಳ್ಕೊಳ್ಬಹುದು. ಇದೇನಿದೆ ಸಂವಿಧಾನ. ಓಕೆ, ನಾವು ಪ್ರೇಯರ್ ಅಲ್ಲಿ ಡೈಲಿ ಹೇಳ್ತಾ ಇರ್ತೀವಿ. ಹಾಗಾಗಿ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನ ಹೇಳಲಾಯ್ತು. ಅದರ ನಂತರ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮುಖ್ಯಾಂಶಗಳು ಅಂತೇಳಿ ಏನಿದಾವೆ ಅಂತ ಹೇಳಿದ್ರು. ಅದಾದ್ಮೇಲೆ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಅದಾದ್ಮೇಲೆ ಮೂಲಭೂತ ಹಕ್ಕುಗಳು ಎಷ್ಟಿದಾವೆ, ಪ್ರತಿಯೊಂದು ಮೂಲಭೂತ ಹಕ್ಕುಗಳನ್ನ ಪ್ರತಿ ವಿದ್ಯಾರ್ಥಿಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೂಲಭೂತ ಹಕ್ಕುಗಳ ಸಂಖ್ಯೆ ಸರ್. ಅದ್ರ ಜೊತೆಯಲ್ಲಿ ಮೂಲಭೂತ ಕರ್ತವ್ಯಗಳಿದಾವೆ. ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಇದಾವೆ ಸರ್. ಅದಾದ್ಮೇಲೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯವನ್ನ ಕರೀತಾರೆ. ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಅಥವಾ ಸರ್ವೋಚ್ಚ ನ್ಯಾಯಾಲಯ ಸ್ವೀಕರಿಸುವ ರಿಟ್ ಅರ್ಜಿಗಳು ಎಷ್ಟಿದಾವೆ? 5 ಇದಾವೆ. ಆ ಎಲ್ಲದನ್ನು ಸಹಿತ ಅನಾವರಣಗೊಳಿಸೋದ್ರ ಮೂಲಕ 8 ಮತ್ತೆ ಪುಟಾಣಿಗಳಿಗೂ ಸಹಿತವ ಸಂವಿಧಾನದ ಬಗ್ಗೆ ಒಂಚೂರು ಏನಾರ ಗೊತ್ತಾಯ್ತು ಅಂತ ನಾನು ಅಂದ್ಕೊಳ್ತೀನಿ. ಚೂರಾದ್ರೂ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಕ್ಕಿದೆ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಹಾಗೆ ಇದನ್ನ ಎಲ್ಲ ಬರ್ಕೊಂಡು ಬಂದು ಇಲ್ಲಿ ಕಲ್ತ್ಕೊಂಡ್ ಬಂದು ಹೇಳಿದಂತಹ ಎಲ್ಲ 9ನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ, ಇದನ್ನೆಲ್ಲ ಡೆಕೋರೇಟ್ ಮಾಡ್ಲಿಕ್ಕೆ ಸಹಾಯ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾರಾದ್ರೂ 8ನೇ ಕ್ಲಾಸ್ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ನಮ್ಮ ಅಕ್ಕ ಮತ್ತೆ ಅಣ್ಣಂದಿರು ನಮಗೆ ಇಲ್ಲಿ 6 ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳಿದ್ದಾವೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ತುಂಬಾ ಚೆನ್ನಾಗಿ ಎಲ್ಲ ಅಕ್ಕ ಅಣ್ಣಂದಿರು ತುಂಬಾ ಚೆನ್ನಾಗಿ ಬರ್ಕೊಂಡ್ಬಂದು ನಮಗೆ ಚಿಕ್ಕದಾಗಿ ಪುಟ್ಟದಾಗಿ ಜಾಸ್ತಿಯಾಗಿ ಎಲ್ಲ ಹೇಳ್ಕೊಟ್ಟ ನಮ್ಮ ಅಣ್ಣ ಅಕ್ಕಂದಿರಿಗೆ ಧನ್ಯವಾದಗಳು. ಇಷ್ಟೇ ನನ್ನ ಮಾತುಗಳನ್ನು ಆಚೆ ನೀವು ಮಾತಾಡ್ಬಿಡ್ರೋ ರೆಕಾರ್ಡ್ ಹತ್ರ. 9ನೇ ತರಗತಿ ನಮ್ಮ ಅಕ್ಕಂದಿರು ಅಣ್ಣಂದಿರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಏನ್ ಅರ್ಥ ಆಯ್ತು ಅಂದ್ರೆ 10ನೇ ವರ್ಷದೊಳಗೆ ಮಕ್ಕಳಿಗೆ ಕೆಲ್ಸಕ್ಕೆ ಆಗ್ಲಿ ಯಾವುದೇ ಕೆಲ್ಸಕ್ಕೆ ಸೇರಿಸ್ಬಾರ್ದು ಅಂತ ಓದಕ್ಕೆ ಅವಕಾಶ ಕೊಡ್ಬೇಕು. ಜೀವನದಲ್ಲಿ ಯಾವ್ದಾದ್ರು ಸಾಧನೆ ಮಾಡ್ಕೋಬೇಕು ಅಂತ ಅವಕಾಶ ಕೊಡ್ಬೇಕು ಅಂತ ತಿಳಿಸ್ಕೊಟ್ರು. ಮತ್ತೆ
ಓಕೆ, ಧನಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಒಂಬತ್ತನೇ ತರಗತಿಯಾದ ನನ್ನ ಅಣ್ಣ ಅಕ್ಕಂದಿರು ನನಗೆ ಮೂಲಭೂತ ಹಕ್ಕುಗಳು ಮತ್ತು ಸಂವಿಧಾನದ ಪ್ರಸ್ತಾವನೆ ಮುಖ್ಯಾಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ಅವು ಎಷ್ಟನೇ ವಿಧಿ ಅಂತಲೂ ತಿಳಿಸಿಕೊಟ್ಟಿದ್ದಾರೆ. ನಾನು ಮಾಡ್ತೀನಿ. ಯಶೋಧ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಚಂದ್ರಕ್ಕೆ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಏನಂದ್ರೆ ಸಂವಿಧಾನ ಅಂದ್ರೆ ಜಾತಿ ಭೇದ ಭಾವ ಅಂತ ಹೊಡೆದಾಡಬಾರ್ದು ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಪ್ರಸ್ತಾವನೆಯನ್ನು ರಚಿಸಿದ್ದಾರೆ. ಏನಂದ್ರೆ ಚಿಕ್ಕ ಮಕ್ಕಳನ್ನ ಹೋಟೆಲ್ ಆಗಲಿ ಅಂಗಡಿ ಆಗಲಿ ಎಲ್ಲೂ ಕೆಲಸಕ್ಕೆ ಇಟ್ಕೋಬಾರ್ದು. ಯಾಕಂದ್ರೆ ಅವರಿಗೂ ನಾನು ಓದಬೇಕು, ಮುಂದೆ ಒಂದು ದೊಡ್ಡ ಡಾಕ್ಟರ್ BR ಅಂಬೇಡ್ಕರ್ ಆಗಿದ್ದಾರಲ್ಲ, ಅವ್ನು ಮಹಾವೀರ ಆಗಬೇಕು ಅಂತ ಆಸೆ ಇರುತ್ತೆ. ಹಂಗಾಗ್ಬಿಟ್ಟು ಕೆಲಸಕ್ಕೆ ಓದಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಹಕ್ಕನ್ನು ಕೊಡ್ತಾರೆ. ಎಲ್ಲರಿಗೂ ಸಮಾನತೆ ಹಕ್ಕು ಅಂತ ಕೊಡ್ತಾರೆ. ಸಮಾನತೆ ಆಗಿರಬೇಕು. ಇವರು ಆ ಜಾತಿ ಈ ಜಾತಿ, ನಾವು ಶ್ರೀಮಂತರು ನೀವು ಬಡವರು ಅಂತ ಹೇಳ್ಬಾರ್ದು. ಎಲ್ಲರೂ ಫ್ರೆಂಡ್ ಆಗಿರಬೇಕು, ಅಕ್ಕ ಅಣ್ಣನಾಗಿರ್ಬೇಕು ಅಂತ ಹೇಳ್ತಾ ಚಂದನ ಕೆ ಅವರಿಗೆ ಧನ್ಯವಾದಗಳು. ನೀವ್ಯಾರನ್ನು ಹೇಳ್ತೀರೇನಮ್ಮ? 6th 7th ಒಪಿನಿಯನ್ ಹೇಳ್ತೀರಾ? ಭಾರತದ ಸಂವಿಧಾನ